ಇವತ್ತು ಮತ್ತೊಂದು ಪ್ರತಿಷ್ಠಿತ ಜಾಗದಲ್ಲಿ ಇದ್ದೀನಿ. ಮುಂಬೈಯಲ್ಲಿ ನಿಮಗೆ ಗೊತ್ತಿರೋಂಗೆ ಹೆವಿ ಮಳೆ ಆಗಿದೆ. ಈ ಮಳೆಯಲ್ಲಿ ನಿಮಗೊಂದು ವಿಶೇಷ ತೋರಿಸ್ಲಿಕ್ಕೆ ಬಂದಿದ್ದೀನಿ. 1890ರಲ್ಲಿ ನಿಮಿಷ ರಸ್ತೆ ದಾಟ್ಬಿಡ್ತೀನಿ ರೀ, ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಿದೆ. 1890ರಲ್ಲಿ ಆರಂಭವಾದ ಈ ಕಾರ್ಯ ಚಟುವಟಿಕೆ ಇವತ್ತು ಸಾವಿರ ಅಲ್ಲ ಲಕ್ಷ ಜನಕ್ಕೆ ಉದ್ಯೋಗವನ್ನು ನೀಡಿದೆ ಮುಂಬೈಯಲ್ಲಿ. ಇದು ನ್ಯಾಷನಲ್ ಜಿಯೋಗ್ರಫಿಲ್ ಕೂಡ ಈ ಹಿಸ್ಟ್ರಿ ಬಂದಿದೆ. ಲಕ್ಷಾಂತರ ಜನಕ್ಕೆ ಊಟವನ್ನು ಕೊಡೋದಷ್ಟೇ ಅಲ್ಲದೆ ಎಲ್ರಿಗೂ ಸಮಯಕ್ಕೆ ತಕ್ಕಂತೆ ಊಟವನ್ನು ತಲುಪಿಸುವಂತಹ ಡಬ್ಬವಾಲ ಸರ್ಕಲ್ ಇದೆ ನೋಡಿ. ಕಾಣಿಸ್ತಿದ್ದಾರೆ ಇವರೇ ಡಬ್ಬವಾಲ ಅಂತ. 1890ರಲ್ಲಿ ಆರಂಭ ಮಾಡಿದ್ದು. ಬಟ್ ಆದರೆ ಇಲ್ಲಿ ಮುಂಬೈಯಲ್ಲಿ ಇದೊಂದು ವಿಶೇಷವಾದಂತಹ ಕೆಲಸವಾಗಿ ನಿರ್ಮಿಸಿದ್ದೆ ಈ ಮಹಾಪುಣ್ಯಾತ್ಮ. ಅವರ ಒಂದು ಸವಿ ನೆನಪಿಗಾಗಿ ನೋಡಿ ಅದೇ ಊಟದ ಡಬ್ಬಿಯಲ್ಲಿ ಒಂದು ಕಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಒಂದು ಕೆಲಸ ಇವತ್ತು ಸಾವಿರ ಅಲ್ಲ ಲಕ್ಷಾಂತರ ಜನಕ್ಕೆ ಊಟವನ್ನು ಹೊಟ್ಟೆ ತುಂಬಿಸ್ತಾ ಇದೆ. ಅದು ಹೇಗೆ ಅಂತ ಕರಿತೀರಾ? ಮನೆಯಿಂದ ನೀವು ಆಫೀಸ್ಗೆ ಏನಾದರೂ ಹೋದರೆ ಬೆಳಗ್ಗೆ ಅಷ್ಟೊತ್ತಿಗೆ ಊಟವನ್ನು ತೊಗೊಂಡೋಗ್ಲಿಕ್ಕಾಗಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ರು, ನಿಮ್ಮ ಮನೆಯಿಂದನೇ ಊಟವನ್ನು ಕಲೆಕ್ಟ್ ಮಾಡಿ ಆ ಊಟವನ್ನು ಯಾವ ಆಫೀಸಲ್ಲಿ ಇರ್ತೀರೋ ಆ ಆಫೀಸ್ಗೆ ಊಟ ಸರಿಯಾದ ಸಮಯಕ್ಕೆ ತಲುಪಿಸುವಂತಹ ಜವಾಬ್ದಾರಿಯನ್ನು ಈ ಡಬ್ಬವಾಲ ತಗೊತಾರೆ. ಇಂದಿಗೂ ಕೂಡ 1890ರಿಂದ ಈ ಕ್ಷಣದ ತನಕನೂ ಆ ಕಾರ್ಯಚಟುವಟಿಕೆ ನಡೀತಾ ಇದೆ. ಪ್ರತಿನಿತ್ಯ ನೀವು ಲೋಕಲ್ ಟ್ರೈನಲ್ಲಿ ಏನಾದರೂ ನೀವು ಜರ್ನಿ ಮಾಡಿದ್ರೆ ಸಾವಿರಾರು ಜನ ಡಬ್ಬಾ ಸರ್ವಿಸ್ಗಳನ್ನು ಮಾಡಲಿಕ್ಕೆ ಮನೆಯಿಂದ ಮನೆಗೆ ಕಲೆಕ್ಟ್ ಮಾಡಲಿಕ್ಕೆ ಅವರು ಹೋಗ್ತಾರೆ. ಬಿಳಿ ಬಟ್ಟೆಯನ್ನು ಹಾಕಿ ಬಿಳಿ ಟೋಪಿಯನ್ನು ಹಾಕಿ ಅವರು ಕಾರ್ಯವನ್ನು ಆರಂಭ ಮಾಡಿದ್ರು ಅಂದರೆ ಅವರು ಲಕ್ಷಾಂತರ ಜನ ಹೊಟ್ಟೆಯನ್ನು ತುಂಬಿಸಿ ಮತ್ತೆ ಮನೆಗೆ ಹೋಗೋದಷ್ಟೇ ಅಲ್ಲ, ಆ ಡಬ್ಬಗಳನ್ನು ಯಾರ್ಯಾರ ಮನೆಗೆ ಕಲೆಕ್ಟ್ ಮಾಡಿರ್ತಾರೋ ಅವ್ರವ್ರ ಮನೆಗೆ ತಲುಪಿಸ್ತಾರೆ. ಇನ್ನೊಂದು ವಿಶೇಷ ಏನು ಗೊತ್ತಾ, ನಿಮ್ಮ ಮನೆ ಡಬ್ಬ ಇನ್ನೊಬ್ಬರ ಮನೆಗೆ ಹೋಗಲ್ಲ, ಇನ್ನೊಬ್ಬರ ಮನೆ ಡಬ್ಬ ಮತ್ತೊಬ್ಬರ ಮನೆಗೆ ಹೋಗಲ್ಲ. ನಿಮ್ಮ ಮನೆಯ ಡಬ್ಬ ನಿಮ್ಮ ಮನೆಗೆ ತಲುಪಿಸುವಂತಹ ಜವಾಬ್ದಾರಿಯ ವ್ಯವಸ್ಥಿತವಾದಂತಹ ಒಂದು ಕಾರ್ಯ ನಡೆಯುತ್ತಲ್ಲ, ಅದು ಶ್ಲಾಘನೀಯ. ಮತ್ತು ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ದಾರ್ರಿ. ಸ್ಟ್ಯಾಚುಗೋಸ್ಕರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಇನ್ನೂ ಕಾಮಗಾರಿ ಕೆಲಸಗಳು ತುಂಬ ನಡೀತಾ ಇದೆ. ಇನ್ನು ಮುಂದಕ್ಕೆ ಇನ್ನು ಸ್ವಲ್ಪ ದಿನದಲ್ಲೇ ಇದು ತುಂಬ ಬೃಹದಾಕಾರವಾಗಿ ಇದೊಂದು ಉದ್ಯಾನವನ ಥರ ನಿರ್ಮಾಣ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಮಾತಾಡಿ. ನಿಮ್ಗೆ ಹೆಂಗೆ ಕನ್ನಡ ಬರುತ್ತೆ? ಕನ್ನಡ ಇಲ್ಲ, ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ. ಯಾವ ಊರು ನಿಮ್ಮದು? ಇಲ್ಲ ಅಲ್ಲ, क्या आपका गाँव किधर? राजस्थान. कैसे आप कन्नड़ सीखे? उधर काम किया, बेंगलुरु में. वाह, समझ में है ना आपका? ನೋಡಿ ಎಲ್ಲಿ ಹೋದ್ರು ನಮ್ಮ ಕನ್ನಡ ಮಾತಾಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ. बहुत ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ನಾಮ್ ಬಜರಂಗ್. ಇದನ್ನೇ ಡಬ್ಬವಾಲ ಸರ್ಕಲ್ ಅಂತ ಕರೆಯೋದು. ಈ ಸರ್ಕಲಿಂದ ನಿಮಗೆ ಮಹಾಲಕ್ಷ್ಮಿ ಮಂದಿರಕ್ಕೆ, ಬಾಬುಲ್ನಾಥ್ ದೇವಸ್ಥಾನಕ್ಕೆ, ವಾಲಕೇಶ್ವರನ ಸನ್ನಿಧಾನಕ್ಕೆ, ಅನೇಕ ಸಿಟಿ ಒಳಗಡೆ ಹೋಗೋದಕ್ಕೆ ಈ ರಸ್ತೆ ನಿಮಗೆ ಸೆಂಟ್ರ್. ಇದು ಔಟ್ಸೈಡಿಂದ ನೀವೇನಾದರೂ ಬಂದರೆ ಈ ಸಿಟಿ ಇಲ್ಲಿಗೆ ಜಾಯಿನ್ ಆಗಿ ಇಲ್ಲಿಂದ ನೀವು ಮುಂದಕ್ಕೆ ಹೋಗ್ತೀರಾ. ಇಲ್ಲಿಂದ ಮುಂದಕ್ಕೆ ಹೋದರೆ ನೀವು ಹಳೇ ಬಿಲ್ಡಿಂಗ್ ಮೂಲ ಮುಂಬೈ ಏನಿದೆ ಆ ಮುಂಬೈ ಒಳಗಡೆ ಎಂಟ್ರಿ ಆಗ್ತೀರಾ. ನೋಡಿದ್ರಲ್ಲ, ಇದು ಡಬ್ಬವಾಲ ಅವರ ಒಂದು ಹಿಸ್ಟ್ರಿ. ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇನ್ನೂ ಅನೇಕ ಮಾಹಿತಿಗಳು ಇವ್ರ ಬಗ್ಗೆ ಸಿಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸಿ ಮತ್ತೊಮ್ಮೆ ಮತ್ತೊಂದು ಜಾಗದೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದ. ಶ್ರೀ ಚರಣ ಸೇವಕ.